ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್. ಇವತ್ತು ನಾವು ಸೌತಿಕಾಯ್ದು ತಾಲಿಪಟ್ಟಿ ಮಾಡೋನು ಬರ್ರಿ. ಮಸ್ತ್ ನಮಗೆ ಆಲ್ಮೋಸ್ಟ್ ಎಲ್ಲಾರು ನೀವು ಸೌತೆಕಾಯಿದ ದೋಸಾ ಕೇಳಿರ್ತೀರಿ. ಬಟ್ ಇವತ್ತು ನಾವು ಸೌತೆಕಾಯಿಂದನೂ ತಾಲಿಪಟ್ಟಿ ಮಾಡೋದು ಹೆಂಗಂತ ನೋಡೋಣ. ಆಲ್ರೆಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ತಾಲಿಪಟ್ಟಿಗಳು ಅದಾವು. ಮಸ್ತ್ ಟೇಸ್ಟಿ ಇರ್ತಾವೆ ಆ್ಯಕ್ಚುಲಿ ತಾಲಿಪಟ್ಟಿಗಳು. ಅದೇ ರೊಟ್ಟಿ ಚಪಾತಿ ತಿಂದು ಬೇಸರಾಗಿರ್ತೈತಿ. ಇಂಥ ಟೈಮ್ ಒಳಗೆ ತಾಲಿಪಟ್ಟಿ ಏನದಾವಲ್ಲ ಮಸ್ತ್ ಟೇಸ್ಟಿನೂ ಅನಿಸ್ತಾವು ಮತ್ತು ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನು ನಾವು ತಿಂದಂಗೆ ಆಗ್ತದೆ. ಸೊ ಈ ತಾಲಿಪಟ್ಟಿಗೆ ಏನೇನು ಬೇಕು, ಹೆಂಗೆ ಮಾಡೋದು ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಇದಕ್ಕೆ ಸೌತೆಕಾಯಿ ಏನಿರ್ತೈತಲ್ಲ ಅದನ್ನು ಮಸ್ತ್ ನಮಗೆ ತುರ್ಕೊಂಡು ಇಟ್ಕೋಬೇಕು. ಅದಾದ್ಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಸೊ ನೀವು ಎಷ್ಟು ಖಾರ ತಿಂತೀರಿ ಅದ್ರ ಮೇಲೆ ನೋಡ್ಕೊಂಡ ಹಸಿ ಮೆಣಸಿನ್ಕಾಯಿ ಮತ್ತು ಅಲ್ಲ ಅಂದ್ರೆ ಶುಂಠಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದನ್ನ ಸ್ವಲ್ಪ ಜಾಸ್ತಿನೇ ಹಾಕೋರು ಬೆಳ್ಳುಳ್ಳಿ ಮತ್ತು ಇದೆಲ್ಲ. ಸೊ ಸೌತೆಕಾಯಿ ತುರಿದಿಟ್ಕೋಬೇಕು. ಆ್ಯಂಡ್ ಈ ಮಿಕ್ಸರ್ ರುಬ್ಕೋವಾಗ ಅಜ್ವಾನ, ಕೊತ್ತಂಬರಿ ಹಾಕೋಬೇಕು. ಅಜ್ವಾನ ಹೆಂಗಂದ್ರೆ ನಿಮ್ದು ಏನಾರ ಹೊಟ್ಟೆ ನೋವು ಇದ್ರೂ ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತೈತಿ. ಹಿಂಗಾಗಿ ಅಜ್ವಾನ ಹಾಕೋಬೇಕು, ಮತ್ತೊಂದು ಟೇಸ್ಟ್ ಕೊಡ್ತೈತಿ. ಜೊತೆಗೆ ಜೀರಿಗೆನೂ ನೀವು ಹಾಕೋಬೇಕು. ಸೊ ಅಲ್ಲ, ಬೆಳ್ಳುಳ್ಳಿ, ಕರಿಬೇವ, ಕೊತ್ತಂಬರಿ ಆ್ಯಂಡ್ ಹಸಿ ಶುಂಠಿ, ಬೆಳ್ಳುಳ್ಳಿ, ಅಜ್ವಾನ, ಜೀರಿಗೆ ಇಷ್ಟೂ ಈ ಥರ ಚಂದ ನಮಗೆ ರುಬ್ಕೊಳ್ರಿ. ರುಬ್ಕೊಂಡು ಒಂದು ಇದನ್ನ ರೆಡಿ ಮಾಡಿಟ್ಕೊಡ್ರಿ ಚಟ್ನಿ ಥರ. ಇನ್ನು ನೆಕ್ಸ್ಟ್ ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ಇಟ್ಬೇಕಲ್ಲ. ಅದಕ್ಕೆ ಏನೇನಂದ್ರೆ 2 ಕಪ್ಪ ಅಕ್ಕಿ ಹಿಟ್ಟು ಮತ್ತು ಕಡ್ಲಿ ಹಿಟ್ಟಿಂದ ಮಾಡಾಕತ್ತೇವೆ ನಾವು ಸೌತೆಕಾಯಿದೊಂದು ತಾಲಿಪಟ್ಟಿ. ಹೀಗಾಗಿ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ಹಾಕೋಬೇಕಾಗ್ತದ. ಈ ಒಂದು ತಾಲಿಪಟ್ಟಿ ಐತಲ್ಲ, ನೀವು ಚಟ್ನಿ ಜೊತೆ ತಿನ್ರಿ, ಇಲ್ಲ ಮೊಸರು ಜೊತೆ ತಿನ್ರಿ, ಇಲ್ಲ ಕೆಚಪ್ ಜೊತೆ ತಿನ್ರಿ, ಮಸ್ತನ ಇರ್ತದ. ಸೊ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಏನಿರ್ತೈತಲ್ಲ ಕಡ್ಲಿ ಹಿಟ್ಟನ್ನ ತಗೋಬೇಕು. ಸೊ ಇದು ಭಾಳ ಟೇಸ್ಟಿ ಇರ್ತದೆ. ನಾವಂದ್ರೂ ಕೆಚಪ್ ಜೊತೆ ತಿಂದ್ಬಿಡ್ತೇವೆ. ಸೊ ಯಾಕಂದ್ರೆ ಪರಾಟ ಮಾಡಕ್ಕೆ ಅಥವಾ ತಾಲಿಪಟ್ಟಿ ಮಾಡಕ್ಕೆ ಆಲ್ರೆಡಿ ಟೈಮ್ ಹಾಕಿರ್ತೇವೆ ಅಂದಮೇಲೆ ಅದಕ್ಕೆ ಪಲ್ಯ ಗಿಲ್ಲೆ ಚಟ್ನಿ ಗಿಟ್ನಿ ಮಾಡಂಗಿಲ್ಲ. ಸೀದಾ ಕೆಚಪ್ ಜೊತೆನೂ ಮಸ್ತ್ ಇರ್ತೈತಿ. ಸೊ ಈಗೇನು ಹಿಟ್ಟೈತಲ್ಲ, ಈ ಹಿಟ್ಟಿಗೆ ನೀವು ಏನು ತುರ್ಕೊಂಡಿರ್ಕೊಂಡಿರ್ತೀರಲ್ಲ ಸೌತೆಕಾಯಿ, ಆ ಒಂದು ಸೌತೆಕಾಯಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗ್ತದ. ಜೊತೆಗೆ ಏನು ರುಬ್ಕೊಂಡಿರ್ತಿರಲ್ಲ ಮಸಾಲೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಕೊತ್ತಂಬರಿ, ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕೊಳ್ರಿ. ಅರಿಶಿನ ಹಾಕೊಳ್ರಿ. ಅದಕ್ಕೆ ಎಷ್ಟು ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ರಿ. ಮತ್ತೊಂದು ಚೂರು ಸಕ್ಕರೆ ಹಾಕೊಂಡ ಚಪಾತಿ ಹಿಟ್ಟಿಗೆ ಏನು ಹದ ಇರ್ತೈತಲ್ಲ ಆ ಥರ ಕಲಿಸ್ಕೊಳ್ರಿ. ಕಲಿಸ್ಕೊಂಡೆ ಇದರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಅದಕ್ಕೆಲ್ಲ ಚಂದ ಎಣ್ಣೆ ಸವರಿ ಅದ್ರ ಮೇಲೆ ಈ ಥರ ಕೈಯಿಂದ ಒತ್ತಿ, ಅಕ್ಕಿ ರೊಟ್ಟಿ ಎಲ್ಲ ಹೆಂಗೆ ಮಾಡ್ತಿರ್ತಿರಲ್ಲ ಆ ಥರ ನೀವು ತಾಲಿಪಟ್ಟಿ ಮಾಡ್ಕೋಬಹುದು. ಇನ್ನೊಂದು ಥರ ತಾಲಿಪಟ್ಟಿ ಅದ, ಅದನ್ನು ಸೀದಾ ತವಾ ಮೇಲೆನ ಒತ್ತಾರೋ ಅದು ಬೇರೆ. ಬಟ್ ಈ ಸೌತೆಕಾಯಿದ ಏನು ತಾಲಿಪಟ್ಟಿ ಐತಲ್ಲ ಇದಕ್ಕೆ ತಾಲಿಪಟ್ಟಿನೂ ಅಂತಾರು, ತಾಲಿಪೀಟ್ ಅಂತಾರು. ಸೊ ಈ ಥರ ನೀಟಮ್ಗೆ ನೀವು ಒಂದು ಕವರ್ ಮೇಲೆ ಈ ಥರ ಅಗಲ್ ಮಾಡ್ಕೊತ ರೊಟ್ಟಿ ಥರ ಶೇಪ್ ಕೊಟ್ಕೊತ ಹೋಗೋದು. ಆ್ಯಂಡ್ ಇದು ಮಾಡ್ಲಿಕ್ಕೂ ಅಷ್ಟು ಸಿಂಪಲ್ ಅದ. ಸುಮ್ಮ ಚಪಾತಿ ಎಲ್ಲ ಬರೀ ದಿನಾಲೂ ಚಪಾತಿ ಅಂದ್ರೆ ಬೇಸರ ಆಗ್ಬಿಡ್ತದ, ರೊಟ್ಟಿ ಅಂದ್ರೂ ಬೇಸರ ಆಗ್ತೈತಿ. ಹಿಂಗಾಗಿ ಆಗಾಗ ಒಂದು ಈ ಥರ ಸೌತೆಕಾಯಿದ ತಾಲಿಪಟ್ಟಿ ಆಗಿರ್ಬೋದು, ಬೇರೆ ಬೇರೆ ಥರ ತಾಲಿಪಟ್ಟಿ ಮಾಡ್ಕೊಂತ ಹೋದ್ರೆ ಚಂದ ಇರ್ತದ. ಆ್ಯಂಡ್ ಇಲ್ಲೇ ಮಮ್ಮಿ ಎಣ್ಣೆ ಹಚ್ಚಿ ಅಗಲ್ ಮಾಡತ್ತಿಲ್ಲ. ಸೊ ಪಕ್ಕಕ್ಕೆ ಒಂದು ಕಪ್ ಒಳಗೆ ನೀರು ಇಟ್ಕೊಂಡಾರೋ, ನೀರನ್ನ ಕೈಗೆ ಹಚ್ಕೊಂಡದನ್ನ ಅಗಲ ಮಾಡ್ಲಿಕ್ಕತ್ತಾರೆ. ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡತ್ತಿಲ್ಲ. ಸೊ ಇಲ್ಲಿ ಬೇಯಿಸ್ಕೊಳ್ಳೋದು ನಾರ್ಮಲಿ ನೀವು ಹೆಂಗೆ ಪರೋಟ ಚಪಾತಿ ಬೇಯಿಸ್ಕೊತಿರಲ್ಲ ಅದೇ ಥರ ಬೇಯಿಸ್ಕೊಡ್ರಿ. ಎಣ್ಣೆ ತಿಂದೇ ಇದ್ದವ್ರು ನೀವು ಬಟರ್ ಹಚ್ಕೋಬಹುದು, ತುಪ್ಪ ಹಚ್ಕೋಬಹುದು, ಇಲ್ಲ ಕಡಿಮೆ ಎಣ್ಣೆ ಹಚ್ಕೊಂಡು ಕಾಸನ್ನು ನೀವು ಬೇಯಿಸ್ಕೋಬಹುದು. ಸೊ ಈ ಥರ ಮಾಡಿದ್ರೆ ನಮ್ಮ ಒಂದು ಸೌತೆಕಾಯಿ ತಾಲಿಪಟ್ಟಿ ರೆಡಿ ಆಗ್ತದ. ಸೊ ಇಷ್ಟ ಆತಂದ್ರೆ ನೀವು ಒಂದ್ಸಲ ಟ್ರೈ ಮಾಡ್ರಿ, ಮಸ್ತ್ ಇರ್ತೈತಿ. ಆ್ಯಂಡ್ ನೋಡ್ಬೋದು ಇಲ್ಲಿ ಮುರಿದ್ರೂ ಈ ಥರ ಎಷ್ಟು ಕ್ರಿಸ್ಪಿಯಮ್ಗೆ ಎಷ್ಟು ಚಂದ ಬಂದದ, ಕಟ್ ಆಗತ್ತಿಲ್ಲ, ಅಷ್ಟು ಚಲೋ ಬಂದದ ಒಂದು ತಾಲಿಪಟ್ಟಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ ಜೊತೆ ಸಿಗೋಣ. ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ. ಸೊ ನೋಡ್ಬೋದು ನೀವಿಲ್ಲೇ ನೋಡಲಿಕ್ಕೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಾವ ನಮ್ಮ ತಾಲಿಪಟ್ಟಿ. ಸೊ ಟ್ರೈ ಮಾಡಿರಿ, ಚಲೋ ಬಂದು ಅಂತಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.